ನಮಸ್ಕಾರ. ನಮಸ್ಕಾರ ಆಚಾರ್ಯ. ಸುಮತಿಭಿರನುಮೇಯಂ ಶುಭ್ರಕಾಜಂ ಸಖಾಜಂ ಸುಖಮಜಮನಪಾಜಂ ಮುಕ್ತ್ಯುಪಾಜಂ ವಿಮಾಜಂ ನೃಹಯಮಹಮಮೇಯಂ ಧ್ಯೇಯಮಮ್ನಾ ಜಗೇಯಂ ಸದಜಮಸದಜೇಯಂ ಶ್ರೀಸಹಾಜಂ ಭಜೇಯಂ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿಮ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರಿಯಃ ಪತ್ಯೇ ನಿತ್ಯ ಗಣಿತ ಗುಣಮಾಣಿಕ್ಯ ವಿಶದ ಪ್ರಭಾ ಜಾಲೋಲ್ಲಾಸೋಪಹತ ಸಕಲಾವದ್ಯ ತಮಸೆ ಜಗತ್ ಜನ್ಮಸ್ಥೇಮ ಪ್ರಳಯ ರಚನಾಶೀಲ ವಪುಷೆ ನಮೋ ಶೇಷಾಂನಾಯ ಸ್ಮೃತಿ ಹೃದಯ ದೀಪ್ತಾಯ ಹರಯೇ ಯೇನ ಪ್ರಾದುರಭಾವಿ ಭೂಮಿ ವದಜೆ ವಿಸ್ತಾರಿಗೋ ಸಂತತಿ ಪ್ರಾಬೋಧಿಶ್ರುತಿ ಪಂಕಜಂ ಕರುಣಯಾ ಪ್ರಾಕಾಶಿತತ್ವಂ ಪರಂ ಧ್ವಾಂತಂ ಧ್ವಂ ಸಮನಾಜಿ ಸಾಧುನಿಕರಶ್ಚಾಕಾರಿ ಸನ್ಮಾರ್ಗಗಃ ತೇನ ವ್ಯಾಸದಿವಾಕರೇಣ ಸತತಂ ಮಾತ್ಯಾಜಿ ಮೇ ಮಾನಸಂ ವ್ಯಾಪ್ತಿರ್ಯಸ್ಯ ನಿಜೇ ನಿಜೇ ನಮಃ ಸಾ ಪಕ್ಷೇ ಸಪಕ್ಷೇ ಸ್ಥಿತಿಃ ವ್ಯಾವೃತ್ತಿಶ್ಚ ವಿಪಕ್ಷತೋಥ ವಿಷಜೆ ಸಕ್ತಿರ್ನ ವೈಬಾಧಿತೆ ನೈವಾಸ್ತಿ ಪ್ರತಿಪಕ್ಷಯುಕ್ತಿರತುಲಂ ಶುದ್ಧಂ ಪ್ರಮಾಣಂ ಸಮೇ ಭೂಯಾತ್ ತತ್ವವಿನಿರ್ಣಯಾಯ ಭಗವಾನ್ ಆನಂದತೀರ್ಥೋ ಮುನಿಃ ಭವತಿ ಯದನುಭಾವಾತ್ಯೇಡಮೂಕೋऽಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ सकलवचनचेतो देवता भारती सा मम वचसि निधत्तां सन्निधिं मानसे च रमानिवासोचितवासभूमिः संन्यायरत्नावलिजन्मभूमिः वैराग्यभाग्यो मम पद्मनाभतीर्थामृताब्जर्भवतात् विभूत्यै पदवाक्यप्रमाणज्ञान् प्रतिवादिमदच्छिदः श्रीमदक्षोभ्यतीर्थाख्यानुपतिष्ठे गुरून् मम श्रीमदानन्दतीर्थार्य सन्मनः सरसे भुवि अनुव्याख्याननलिने चञ्चरीकतिमे मनः न शब्दाब्धौ गाढाः न च निगमचर्चासु चतुराः न च न्याये प्रौढाः न च विदितवेद्या अपि वयं परं श्रीमत्पूर्णप्रमतिगुरुकारुण्यसरणिं प्रपन्नामान्या स्मः किमपि च वदन्तोऽपि महताम् ॐ नारायणं निखिलपूर्णगुणैकदेहं निर्दोषमाप्यतममप्यखिलैः सुवाक्यैः अस्योद्भवादिदमशेषविशेषतोऽपि वन्द्यं सदा प्रियतमं मम सन्नमामि कुपिता हि पणच्छाया समीकृत्या परं सुखं सेवन्ते यत्पदं धीरास्तं भजे वल्लभं श्रियः. ಈಗ ವಿಶೇಷಾಧಿಕರಣ ಅಂತ ಪ್ರಾರಂಭ ಆಗಿತ್ತು. ಈ ವಿಶೇಷಾಧಿಕರಣದ ವಿಷಯ ಏನು? ವಿಶೇಷವಾಗಿ ವಿಷಯವನ್ನು ತಿಳಿಸುವಂತಹ ಅಧಿಕರಣನೇ ಇದು. ಇದರಲ್ಲಿ ಆತ್ಮ ಅನ್ನೋ ಶಬ್ದ ಎಷ್ಟು ಗುಣಗಳನ್ನು ಹೇಳ್ತಾ ಇದೆ ಅಂತ ಪ್ರಶ್ನೆ ಮಾಡಿಕೊಂಡು ಹಿಂದಕ್ಕೆ ಉತ್ತರ ಕೊಟ್ಟಿದ್ರು. ಆತ್ಮ ಅನ್ನೋ ಶಬ್ದ ಅದು ಎಲ್ಲ ಗುಣಗಳನ್ನು ಹೇಳುವಂತಹ ಶಬ್ದ. ಯಾಕೆಂದ್ರೆ ಈ ಸರ್ವಸ್ವಾಮಿ ಅಂತ ಅರ್ಥ. ಆತ್ಮ ಅಂದ್ರೆ ಅರ್ಥ ಎಲ್ಲರಿಗೂ ಸ್ವಾಮಿ ಅಂತ ಅರ್ಥ. ಈ ಎಲ್ಲರಿಗೂ ಸ್ವಾಮಿ ಅಂತ ಅನ್ನೋ ಗುಣ ಏನಿದೆಯಲ್ಲ, ಆ ಸ್ವಾಮಿತ್ವ ಗುಣ, ಸ್ವಾಮಿ ಆಗ್ಬೇಕು ಅಂತ ಆದ್ರೆ ನಮ್ಗೆ ಒಬ್ರು ದೊಡ್ಡವ್ರು ಆಗ್ಬೇಕು ಅಂತ ಆದ್ರೆ ನಮಗಿಂತ ಅಷ್ಟು ಉತ್ತಮ ಭಗವಂತ ಹೇಗಾಗ್ಲಿಕ್ಕೆ ಸಾಧ್ಯ? ಯಾವಾಗ ಸಾಧ್ಯ ಅಂದ್ರೆ ಜ್ಞಾನ ಮತ್ತೆ ಶಕ್ತಿ ಮತ್ತೆ ಕಾರುಣ್ಯ ಎಲ್ಲ ಹೆಚ್ಚು ಅವನಲ್ಲಿ ಪೂರ್ಣ. ಹಾಗಾದ್ರೆ ಅವನು ಸರ್ವಸ್ವಾಮಿ ಆಗ್ಬೇಕು ಅಂತ ಆದ್ರೆ ಎಲ್ಲಾ ಗುಣನೂ ಇರ್ಬೇಕು ಅಂತ ಪೂರ್ಣವಾಗಿ. ಅದನ್ನ ಒಂದು ಗುಣ ಹೇಳಿದ್ರೆ ಸಾಕು, ಆತ್ಮ ಶಬ್ದ ಹೇಳಿದ್ರೆ, ಒಂದು ಅರ್ಥ ಹೇಳಿದ್ರೆ ಸಾಕು, ಅದ್ರಲ್ಲಿ ಎಲ್ಲವೂ ಸೇರ್ಕೊಳ್ಬೇಕು. ಈ ರೀತಿ ಎಲ್ಲವೂ ಸೇರಿದ್ರಿಂದ ನಮಗೇನ್ ಗೊತ್ತಾಯ್ತು ಅಂದ್ರೆ ಭಗವಂತನಲ್ಲಿ ಸಕಲ ಗುಣಗಳನ್ನ ಹೇಳುವಂತ ಶಬ್ದ ಯಾವುದು ಅಂತ ಆಗ ಇದೇ ಶಬ್ದ ಆತ್ಮ ಶಬ್ದ ಅಂತ ಗೊತ್ತಾಯ್ತು. ಆದ್ರೆ ಈ ಆತ್ಮ ಶಬ್ದ ಏನ್ ಬಂದಿದೆ ಇದನ್ನ ಉಪಾಸನೆ ಮಾಡ್ಬೇಕು ಅಂತ ಹೇಳಿದೆ. ಅದು ಶಬ್ದವನ್ನಲ್ಲ, ಅದು ಆತ್ಮ ಶಬ್ದದ ಅರ್ಥವನ್ನ ಉಪಾಸನೆ ಮಾಡ್ಬೇಕು ಅಂತ ಹೇಳಿದ್ದಾರೆ. ಅದೇ ಆತ್ಮ ಶಬ್ದದ ಅರ್ಥವನ್ನ ಉಪಾಸನೆ ಮಾಡೋದು ಕಷ್ಟ ಅಲ್ವಾ ಅಂತ. ಯಾಕಂದ್ರೆ ಅವ್ಯವಸ್ಥೆ ಅಂತ ಹೇಳ್ತಾರೆ. ಏನ್ ಅವ್ಯವಸ್ಥೆ? ಈಗ ಆತ್ಮ ಶಬ್ದ
ಎಷ್ಟೋ ಗುಣಗಳನ್ನು ಹೇಳ್ತಾ ಇದೆ. ಎಷ್ಟೋ ಗುಣ ಅಂತಂದ್ರೆ ಈ ಇದು ನಂಬರು ಇದು 13ನೇ ಇದು ಪ್ರಕಟ ಅಂದ್ರೆ ಪ್ಯಾರ 13ನೇ ಪ್ಯಾರದಲ್ಲಿ ಇದೀವಿ ನಾವು ಗುರುವರ್ಥ ದೀಪಿಕಾದಲ್ಲಿ. ಸುಧಾಮೂಲ ಅಲ್ಲೇ ಇದೀವಿ ನಾವು. ಸುಧಾಮೂಲ 50ನೇದ್ರಲ್ಲೇ ಅಲ್ಲಿ ಗುರುವರ್ಥ ದೀಪಿಕಾ ಟಿಪ್ಪಣಿಯಲ್ಲಿ 13ನೇ. ಈ ವಿಶೇಷಾಧಿಕರಣದಲ್ಲಿ ಏನ್ ಹೇಳಿದ್ರಿ ಈಗ ಆತ್ಮ ಶಬ್ದ ಎಷ್ಟು ಗುಣ ಹೇಳ್ತಾ ಇದೆ? ಎಲ್ಲಾ ದೇವರ ಗುಣಗಳನ್ನ ಹೇಳ್ತಾ ಇದೆ. ಎಲ್ಲಾ ಗುಣಗಳನ್ನ ನಾವು ಧ್ಯಾನ ಮಾಡ್ಲಿಕ್ಕೆ ಆಗಲ್ಲ, ಅದ್ ಸಾಧ್ಯ ಇಲ್ಲ. ಎಲ್ಲಾ ಗುಣ ಹೆಸರು ಹೇಳಿ ಅಂದ್ರೆ ಕಷ್ಟ. ಎಲ್ಲಾ ಅಂತ ಹೇಳ್ತಾ ಇರ್ತೀವಿ ಅಷ್ಟೇ, ಯಾವ್ದು ನಮಗ್ ಗೊತ್ತಿಲ್ಲ. 10, 20, 30, 50, 60 ಹೇಳ್ಬೋದು ಹಬ್ಬಬ್ಬ ಅಂದ್ರು. ಅಷ್ಟು ದೇವರ ಗುಣಗಳನ್ನ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಇನ್ನು ಅದರ ಧ್ಯಾನ ಅದು ತುಂಬಾ ದೂರ. ಮತ್ತೆ ನೀವು ಆತ್ಮ ಅಂತ ಧ್ಯಾನ ಮಾಡಿ ಅಂತ ಮನುಷ್ಯರಿಗೆಲ್ಲ ಉಪದೇಶ ಕೊಟ್ಟಿದೆಯಲ್ಲ ವೇದ, ಅದು ಎಲ್ರಿಗೂ ಕೊಟ್ಬಿಟ್ಟಿದೆ ಉಪದೇಶ. ಯಾಕೆಂದ್ರೆ ದೇವತೆಗಳು ಮಾತ್ರ ದೇವರನ್ನ ಆತ್ಮ ಅಂತ ಧ್ಯಾನ ಮಾಡಿ, ಋಷಿಗಳು ಮಾತ್ರ ಮಾಡಿ, ಮನುಷ್ಯರು ಮಾಡಬೇಡಿ ಹೀಗೆ ಹೇಳಿಲ್ಲ. ಯಾಕೆ ಅಂದ್ರೆ ಆತ್ಮ ಇತ್ಯೇವ ಉಪಾಸೀತ ಅಷ್ಟೇ ಇದೆ. ಅಲ್ಲಿ ಇಂಥವ್ರು ಅಂಥವ್ರು ಮಾಡ್ಬೇಕು ಅಂತ ಅಲ್ಲೆಲ್ಲೂ ವಾಕ್ಯ ಜೊತೆಗೆ ಸೇರಿಸ್ಲಿಲ್ಲ. ಅಧಿಕಾರಿಗಳನ್ನ ಹೇಳಿಲ್ಲ ಇಂಥವ್ರೇ ಮಾಡ್ಬೇಕು ಅಂತ. ಆದ್ರೆ ಆತ್ಮ ಇತ್ಯೇವ ನೀವು ಮಾಡ್ಬೇಕಾಗಿದೆ ಆತ್ಮ ಅಂತಂತೂ ಮಾಡ್ಬೇಕು ಅಂತ. ಯಾಕಂದ್ರೆ ಆತ್ಮ ಅನ್ನೋ ಶಬ್ದಕ್ಕೆ ಏನರ್ಥ? ಸ್ವಾಮಿ, ಸರ್ವಸ್ವಾಮಿ ಅಂತ ಅರ್ಥ. ಎಲ್ಲರಿಗೂ ಸ್ವಾಮಿ ಅಂತ ಅರ್ಥ ಆತ್ಮ ಶಬ್ದದ ಅರ್ಥ. ಅದು ಎಲ್ರಿಗೂ ಸ್ವಾಮಿನೇ. ಅದೇನ್ ಋಷಿಗಳಿಗೆ ಮಾತ್ರ, ದೇವತೆಗಳಿಗೆ ಮಾತ್ರ, ಮನುಷ್ಯರಿಗಲ್ಲ ಹಾಗೇನಿಲ್ಲ. ಎಲ್ಲರಿಗೂ ಕೂಡ ಭಗವಂತ ಸ್ವಾಮಿ ಆಗಿದ್ದಾನೆ. ಅದನ್ನ ಇಂಥ ಉಪಾಸನೆ ಎಲ್ರು ಮಾಡ್ಲೇಬೇಕು. ಆದ್ರೆ ಎಲ್ಲಾ ಗುಣ ಇದ್ರಲ್ಲೇ ಸೇರ್ಬಿಡತ್ತೆ. ಅದರಿಂದ ನಮಗೆ ದೇವರ ಯಾವುದೇ ಗುಣ ಗೊತ್ತಿಲ್ಲ ಸರಿಯಾಗಿ. ಆದ್ರಿಂದ ಅದನ್ನೆಲ್ಲ ಸೇರಿಸ್ಕೊಂಡು ನೆನಪಿಸ್ಕೊಂಡು ನಮ್ಮ ತಲೆಯಲ್ಲಿ ಇಟ್ಕೊಂಡು ಉಪಸಂಹಾರ ಅಂದ್ರೆ ನಮ್ಮ ತಲೆಯಲ್ಲೇ ಇಟ್ಕೊಂಡಷ್ಟನ್ನ ದೇವರ ಧ್ಯಾನ ಮಾಡ್ಬೇಕು ಅನ್ನೋದು ತುಂಬಾ ಕಷ್ಟ ಸಾಧ್ಯ. ಇದು ಆಗದೆ ಇರೋ ಮಾತು ಅಂತ. ಹಾಗಾದ್ರೆ ಆತ್ಮ ಶಬ್ದ ಹೇಳುವಂತ ಅಷ್ಟು ಗುಣಗಳನ್ನ ನಾವು ತಲೆಯಲ್ಲಿ ಇಟ್ಕೊಳ್ಲಿಕ್ಕೆ ಬರಲ್ಲ. ಆದ್ರಿಂದ ಅಂಥ ಉಪಾಸನೆಯನ್ನ ನಮಗೆ ಮಾಡು ಅಂತ ಈ ವೇದ ವಾಕ್ಯ ಹೇಳಿದ್ರೆ ಅದ್ ನಮ್ಗೆ ಆಗೋದೇ ಇಲ್ವಲ್ಲ ಅಂತ ಒಂದು ಸಂದೇಹ ಬರುತ್ತೆ. ಅಲ್ಲಿ ಆತ್ಮ ಶಬ್ದದ ಅನೇಕ ಗುಣಗಳಿದೆ. ಆತ್ಮ ಶಬ್ದದಿಂದ ಹೇಳಲ್ಪಡೋ ಅಂತ ಅನೇಕ ಗುಣ ಅಂದ್ರೆ ಅಯೋಗ್ಯವಾದ ಗುಣಗಳು ಇರುತ್ತೆ. ದೇವರ ಗುಣ ಯಾವತ್ತೂ ಅಯೋಗ್ಯ ಅಲ್ಲ, ಅದು ಯೋಗ್ಯನೇ. ದೇವರಿಗೆ ಯೋಗ್ಯನೇ ಅದು. ನಮಗ ಇದು ಅಯೋಗ್ಯ ಅಂತ ಅರ್ಥ. ಅದರಿಂದ ಕೆಲವು ಸಲ ಇಲ್ಲಿ ಬರ್ದಿರ್ತಾರ ಹಾಗೆ, ದೇವರ ಗುಣಗಳು ಕೆಲವು ನಮಗೆ ಅಯೋಗ್ಯ. ಅದು ನಮಗೆ ಅನ್ನೋದನ್ನ ಮರಿಬಾರ್ದು. ದೇವರ ಗುಣಗಳು ಅಯೋಗ್ಯ ಅನ್ಬಿಟ್ರೆ ಆಯ್ತು, ಅನಂತ ಮಸ್ತು ಅಂತ ಅರ್ಥ ಅವನಿಗೆ, ನರಕನೇ. ದೇವರ ಗುಣಗಳು ನಮಗೆ ಅಯೋಗ್ಯವಾಗಿದೆ, ಅದು ನಮಗೆ ತಿಳಿಲಿಕ್ಕೆ ಕಷ್ಟ ಆಗಿದೆ, ಅದು ಸಾಧ್ಯವಿಲ್ಲ ಅಂತ ಅರ್ಥ. ಯಾಕೆಂದ್ರೆ ದೇವರ ಈ ತ್ರಿವಿಕ್ರಮ ಅವತಾರ ಅಂತ ನಾವು ಹೇಳ್ತಾ ಇರ್ತೀವಿ. ಆದ್ರೆ ಅವ್ನು ಹೆಂಗ್ ವ್ಯಾಪಿಸ್ಕೊಂಡ ಆ 3 ಹೆಜ್ಜೆಯಲ್ಲಿ, ಆ ಹೆಜ್ಜೆ ಎಲ್ಲಿತ್ತು ಎಲ್ಲ ನಾವು ಕಣ್ಣಾರೆ ನಾವು ನೋಡಿರ್ತೀವಿ. ಆ ದೇವರನ್ನೇ ನೋಡ್ಲಿಕ್ಕೆ ಆಗ್ತಾ ಇಲ್ಲ. ಇನ್ನು ಅವನ ಗುಣ, ಅವನ ಕ್ರಿಯೆ ಹಾಗೆ ಹೀಗೆ ಇದೆಲ್ಲ ಹೇಗ್ ಸಾಧ್ಯ? ಹಾಗಾದ್ರೆ ನಮಗೆ ಯೋಗ್ಯತೆ ಮೀರಿದ್ದಿದು, ನಮ್ಮ ಯೋಗ್ಯತೆಗಿಂತ ಮೀರಿದ್ದಿದ್ದು, ಅದರಿಂದ ಆತ್ಮ ಅಂತನಾದ್ರು ನಾವು ಹೇಗೆ ಧ್ಯಾನ ಮಾಡೋದು ಅಂತ ಒಂದು ಗೊಂದಲ. ಅಷ್ಟೇ ಅಲ್ಲ, ಈಗ ಚತುರ್ಮುಖ ಬ್ರಹ್ಮದೇವರು ಮಾಡ್ಬಿಡ್ತಾರೆ. ಅವ್ರು ಉತ್ತಮಾಧಿಕಾರಿಗಳು. ಅವರು ಎಲ್ಲ ಆತ್ಮ ಶಬ್ದ ಸೇರೋ ಅಷ್ಟೋ ಗುಣ ಧ್ಯಾನ ಮಾಡ್ತಾರೆ ಅವ್ರು. ಅದೇ ಸರಸ್ವತಿ ದೇವಿಯನ್ನೇ ತಗೊಳ್ಳಿ. ಆ ಸರಸ್ವತಿ ದೇವಿಗೆ ವಿಶೇಷವಾಗಿ ದೇವರ ಗುಣಗಳ ಬಗ್ಗೆ ಧ್ಯಾನ ಮಾಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ವಿಶೇಷವಾಗಿ ಕೆಲವುದನ್ನ ಮಾಡ್ತಾಳೆ, ಕೆಲವುದನ್ನ ಸಾಮಾನ್ಯವಾಗಂತೂ ಎಲ್ಲ ಗುಣಗಳ ಧ್ಯಾನವನ್ನ ಮಾಡ್ತಾಳೆ. ಹೀಗೆ ಒಬ್ಬೊಬ್ಬರ ಯೋಗ್ಯತೆನೇ ಒಂದೊಂದಾಯ್ತು ಅಂದ್ರೆ, ಈಗ ಆತ್ಮ ಶಬ್ದ ಕೆಲವರಿಗೆ 3 ಗುಣ, ಕೆಲವರಿಗೆ 5 ಗುಣ, ಕೆಲವರಿಗೆ 10 ಗುಣ ಹಿಂಗ್ ತಿಳಿಸತ್ತ? ಅದು ಹೇಳ್ತಾ ಇರೋದು ಒಟ್ಟಿಗೆ ಗುಣ ಅಷ್ಟೇ. ಅದ್ ಹೇಳ್ತಾ ಇರೋದು ದೇವ್ರು ಎಲ್ಲಾ ಗುಣನೂ ಹೇಳ್ತಾ ಇದೆ. ಮತ್ತೆ ಸಕಲ ಗುಣಗಳನ್ನು ಆತ್ಮ ಶಬ್ದ ತಿಳಿಸ್ತಾ ಇದೆ ಅಂದ್ರೆ ನೀವು ಆತ್ಮ ಅಂತ ಉಪಾಸನೆ ಮಾಡಿ ಅಂತ ವೇದವಾಕ್ಯ ನಿಮ್ಗೆ ಎಲ್ರಿಗೂ ಹೇಗ್ ಹೇಳ್ತು? ಅದ್ ಹೇಳ್ಬೇಕಾಗಿ ಚತುರ್ಮುಖ ಬ್ರಹ್ಮ ದೇವ್ರಿಗೆ ಒಂದು ಹೇಳಿ, ಸರಸ್ವತಿಗೂ ಹೇಳ್ಬೋದು. ಯಾಕೆ ಸಾಮಾನ್ಯವಾಗಿ ಗೊತ್ತಿರೋದ್ರಿಂದ ಸರಸ್ವತಿ ದೇವಿಗೂ. ಇನ್ನು ಅದ್ರ ಮೇಲಿನ ದೇವತೆ ಅಂದ್ರೆ ಲಕ್ಷ್ಮೀ ದೇವಿನೇ ಅಷ್ಟೇ, ಇನ್ಯಾರಿಲ್ಲ. ಇಷ್ಟಕ್ಕೆ ಮಾತ್ರ ಸೀಮಿತ ಇದು. ಮತ್ತಿನ್ಯಾರಿಗೂ ಸೀಮಿತನೇ ಅಲ್ವಲ್ಲ. ಮತ್ ಯಾಕೆ ಈ ವೇದವಾಕ್ಯ ಹೀಗೆ ಮಾಡಿ ಧ್ಯಾನ ಆತ್ಮ ಅಂತ ಮಾಡಿ ಅಂತ ಯಾಕೆ ಹೇಳ್ಬೇಕು ಅಂದಾಗ, ಅನವಸ್ಥಾ ಅಂತ ಪೂರ್ವ ಪಕ್ಷ ಅಭಿಪ್ರಾಯ. ಪೂರ್ವ ಪಕ್ಷಿ ತಾನು ಈ ಶಬ್ದವನ್ನ ಹಾಕಿ ಪ್ರಶ್ನೆ ಮಾಡ್ತಾನೆ, ಅನವಸ್ಥಾ ಬಂತು. ಅನವಸ್ಥಾ ಅಂದ್ರೆ ಈಗ ಹೇಳ್ತಾ ಇರ್ತೀವಲ್ಲ, ಅವ್ಯವಸ್ಥೆ ಮಯ ಅಂತ. ಅವ್ಯವಸ್ಥೆ ಆಗೋಯ್ತು, ಸರಿ ಇಲ್ಲ. ಆ ಅವ್ಯವಸ್ಥೆ ಅನ್ನೋದನ್ನ ಅನವಸ್ಥಾ ಅಂತ ಶಬ್ದದಿಂದ ಕರೀತಾರೆ. ಅವಸ್ಥಾ ಇಲ್ಲದೆ ಇರೋದನ್ನ ಅನವಸ್ಥಾ ಅಂದ್ರೆ ವ್ಯವಸ್ಥೆ ಇಲ್ಲ ಅಂತ ಅರ್ಥ. ಅವ್ಯವಸ್ಥೆ ಅಂತ ತಾತ್ಪರ್ಯ. ಏನ್ ಅವ್ಯವಸ್ಥೆ ಆಯ್ತು? ಸುಮ್ನೆ ಆತ್ಮ ಅಂತ ಮಾಡಿ ಉಪಾಸನೆ, ದೇವರ ಗುಣಗಳ ಬಗ್ಗೆ ಉಪಾಸನೆ ಮಾಡಿ ಏನಂತ ಮಾಡೋದು? ಅನಂತ ಗುಣಗಳಿದೆ. ಅವ್ಯವಸ್ಥೆ ಆಯ್ತು. ಈ ವೇದವಾಕ್ಯ ವ್ಯವಸ್ಥೆನೇ ಸರಿಗ್ ಮಾಡ್ಲಿಲ್ಲ. ನೋಡಿ, ಇಂತಿಂತವರಿಗೆ ಇಷ್ಟು, ಇಂತಿಂತವರಿಗೆ ಇಷ್ಟು, ಇಂತಿಂತವರಿಗೆ ಇಷ್ಟು, ಇಷ್ಟು ವ್ಯವಸ್ಥೆ ಮಾಡ್ಬೇಕಲ್ಲ. ಈ ವ್ಯವಸ್ಥೆನ ವೇದವಾಕ್ಯ ಮಾಡ್ಲಿಲ್ಲ, ಆದ್ರಿಂದ ಸರಿ ಇಲ್ಲ. ಹಾಗಾದ್ರೆ ನಾವು ಈ ಆತ್ಮಾನ ಉಪಾಸನೆನ ಬಿಟ್ಬಿಡೋಣ ಅಂತ. ಆದ್ರೆ ಆಚಾರ್ಯರೇ ತಿಳಿಸಿದ್ದಾರೆ ಬ್ರಹ್ಮಸೂತ್ರ ಭಾಷ್ಯದ ಅರ್ಥವನ್ನಾಗಿ,
ಸಚ್ಚಿದಾನಂದ ಆತ್ಮೇತಿ ಮಾನುಷೈಹಿ ಹೇಳ್ತಾರಲ್ಲ. ಮತ್ತೆ ಅಷ್ಟ್ ಹೇಳಿದ್ಮೇಲೆ ಆತ್ಮ ಅಂತ ಉಪಾಸನೆ ಹೇಗ್ ಮಾಡೋದು ನಾವು ಅಂತ ಒಂದು ಪ್ರಶ್ನೆ. ಆ ಪ್ರಶ್ನೆಗೆ ಉತ್ತರ ಕೊಡ್ಲಿಕ್ಕೆ ಬರ್ತಾರೆ. ಉತ್ತರ ಹೇಳಿದ್ರು ಸಂಧಿ. ಸಂಧಿ ಇದೆ, ಇದ್ರಲ್ಲಿ ಒಂದು ಅಭಿಪ್ರಾಯ ಇದೆ, ನಿಮ್ಗೆ ಅದು ಗೊತ್ತಾಗಿಲ್ಲ. ಆ ಸಂಧಿ ಅಂದ್ರೆ ಅಭಿಸಂಧಿ, ಅಭಿಪ್ರಾಯ, ಅದನ್ನ ತಿಳ್ಕೊಂಡ್ರೆ ನಿಮ್ಗೆ ಗೊತ್ತಾಗುತ್ತೆ. ಓ, ಆತ್ಮ ಶಬ್ದದಿಂದ ನಾವು ಹೇಗೆ ದೇವರನ್ನ ಉಪಾಸನೆ ಮಾಡ್ಬೇಕು ಅನ್ನೋದನ್ನ ನಾವು ಹೇಳ್ಕೊಡ್ತೀವಿ. ಅದನ್ನ ಪ್ರಾರಂಭ ಮಾಡ್ತಾರೆ. ನಚ ಆತ್ಮ ಶಬ್ದೇನ ಅಸ್ಯ ಪುರುಷಸ್ಯ ಏತಾವಂತೋ ಗುಣಾಹ ಉಚ್ಯಂತೆ ಇತಿ ವ್ಯವಸ್ಥಿತ್ಯ ಭಾವ. ಆತ್ಮ ಶಬ್ದ ಕೇಳಿದಾಗ ನಮಗೆ ಈಗ ಮನುಷ್ಯರಿಗೆ ತಗೊಳ್ಳೋಣ. ನಮ್ಗೆ ಆತ್ಮಶಬ್ದ ಕೇಳಿದಾಗ ಅದ್ ಹೇಳತ್ತ ನಮ್ಗೆ, ನೋಡಿ ಮನುಷ್ಯರೇ, ನೀವು ಇಷ್ಟು ಗುಣಗಳನ್ನ ಧ್ಯಾನ ಮಾಡಿ ಅಷ್ಟೇ, ಮಿಕ್ಕದನ್ನ ಮಾಡ್ಲಿಕ್ಕೆ ಹೋಗ್ಬೇಡಿ. ಹಾಗೇನ್ ಹೇಳಲ್ಲ. ಪುರುಷರಿಗೆ ವ್ಯವಸ್ಥೆ ಏನ್ ಮಾಡ್ಕೊಡಲ್ಲ, ಇಂಥ ಗುಣಗಳನ್ನ ಹೇಳ್ತಾ ಇದೀನಿ ನಾನು, ಇಷ್ಟ ನೀವು ಮಾಡಿ. ಸರಿ, ಬ್ರಹ್ಮದೇವರನ್ನು ಕುರಿತು ಆತ್ಮಶಬ್ದ ಹೇಳುತ್ತೆ, ನೋಡು ಬ್ರಹ್ಮದೇವ, ನಾನು ಎಲ್ಲಾ ಗುಣಗಳನ್ನು ಹೇಳ್ತಾ ಇದ್ದೀನಿ ದೇವರು ಕೂಡ, ನೀ ಎಲ್ಲಾ ಮಾಡು. ಹೀಗೆ ಅದು ಜಡ, ಅದು ಶಬ್ದ, ಅದು ವೇದ. ಅದು ನಮಗೆ ಹೇಗ್ ಬುದ್ಧಿ ಉಪದೇಶ ಕೊಡ್ಲಿಕ್ಕೆ ಸಾಧ್ಯ? ಅದಿಲ್ಲ. ಹಾಗಾದ್ರೆ ಏನ್ ಮಾಡ್ಬೇಕು ಅಂದ್ರೆ, ಈ ವಾಕ್ಯದ ಅಭಿಪ್ರಾಯ ಹೀಗೆ, ಸಂಧಿ ಅಭಿಪ್ರಾಯ ಹೀಗೆ ಅಂತ ಬಿಡಿಸ್ತಾರೆ. ಏನಂತ ಬಿಡಿಸಿದ್ದಾರೆ ಆಚಾರ್ಯರು ತಮ್ಮ ನ್ಯಾಯ ವಿವರಣ ಗ್ರಂಥದಲ್ಲಿ ಅದನ್ನ ಬಿಡಿಸಿದ್ದಾರೆ. ಯಸ್ಯ ಯಾವಂತೋ ಅರ್ಥಾಹ ಯುಗಪತ್ ಧ್ಯಾತುಂ ಶಕ್ಯಂತೆ ತಸ್ಯ ತಾವಂತ ಇತಿ ಸಂಧೇಹ ಅಂತ ಹೇಳ್ತಾರೆ. ಇದು ಹೇಗೆ ಅಂದ್ರೆ, ಯಾರಿಗೆ ಎಷ್ಟು ಭಗವಂತನ ಗುಣಗಳನ್ನ ಒಮ್ಮೆನೆ ಧ್ಯಾನ ಮಾಡ್ಲಿಕ್ಕೆ ಸಾಧ್ಯ ಆಗತ್ತೋ ಅವರಿಗೆ ಅಷ್ಟು ಸೇರತ್ತೆ, ಅವರ ಪಾಲದು. ಈಗ ನಮ್ಗೆ ಒಂದೊಂದೇ ಗುಣ ಬೇರೆ ಬೇರೆ ಟೈಮ್ ನಲ್ಲಿ, ಒಂದು 40 ಗುಣ ಒಟ್ಟಿಗೆ ಧ್ಯಾನ ಮಾಡ್ಲಿಕ್ಕೆ ಆಗ್ಬೇಕು ನಮ್ಗೆ ಒಂದ್ಸಲಿ ಕೂತ್ರೆ ದೇವ್ರ ಬಗ್ಗೆ. ಆ ತರ ಯಾರಿಗೆ ಶಕ್ತಿ ಇದೆಯೋ 40 ಗುಣ ಮಾಡ್ಲಿಕ್ಕೆ, ಅವ್ರು 40 ಗುಣ ಹೇಳ್ತಾ ಇದೆ ಆತ್ಮಶಬ್ದ. ಯಾರಿಗೆ 100 ಗುಣ ಹೇಳ್ತಾ ಇದೆಯೋ ಅವ್ನು 100 ಗುಣ ಧ್ಯಾನ ಮಾಡ್ತಾನೆ. ಅಂದ್ರೆ ಹೇಗೆ, ಈಗ ಒಂದು ಶಾಸ್ತ್ರಾಧ್ಯಯನ ಮಾಡೋರ್ಗೆ ಒಬ್ರಿಗೆ ಸುಧಾವಾಕ್ಯ ಓದಿದಾಗ ಒಂದೇ ಅರ್ಥ ಆಗುತ್ತೆ, ಕೆಲವ್ರಿಗೆ ಎರಡೆರಡು ಅರ್ಥ ಆಗುತ್ತೆ, ಕೆಲವ್ರಿಗೆ 3 ಅರ್ಥ ಆಗುತ್ತೆ. ಅಂದ್ರೆ ಇದು ಅಪಾರ್ಥ ಹೇಳ್ತಾ ಇಲ್ಲ. ಒಂದ್ ವಾಕ್ಯಕ್ಕೆ ತಪ್ಪಾಗಿ ತಿಳಿಯೋ ಅರ್ಥ ಬೇಕಾದಷ್ಟಿರುತ್ತೆ, ಅದು ಬೇರೆ ವಿಷಯ. ಒಂದ್ಸಲಿ ಓದ್ದಾಗ ಒಂದ್ ತಪ್ಪು, ಇನ್ನೊಂದ್ಸಲಿ ಓದಾಗ ಇನ್ನೊಂದ್ ರೀತಿ ತಪ್ಪಾಗಿ ತಿಳ್ಕೊಳ್ಳೋದು, ಹೀಗಲ್ಲ. ಸರಿಯಾದ ಅರ್ಥವನ್ನೇ ಇನ್ನೂ ಚೆನ್ನಾಗಿ ಪರಿಪಕ್ವವಾಗಿ ಆಳವಾಗಿ ಒಂದೊಂದು ಸಲಿ ಓದ್ದಾಗ್ಲೂ ಒಂದೊಂದು ಅರ್ಥ ಗೊತ್ತಾಗ್ತಾ ಹೋಗುತ್ತೆ. ಒಂದ್ ಅರ್ಥ ಗೊತ್ತಾಗೋದೇ ಆಳವಾಗಿ ಗೊತ್ತಾಗ್ಲಿಕ್ಕೆ ಒಂದಿಷ್ಟು ಸಮಯ ಬೇಕಾಗುತ್ತೆ. ಅದರಲ್ಲಿ ಹೊಸ ಹೊಸ ಅರ್ಥ ಚೆನ್ನಾಗಿರೋದು. ಈ ಅರ್ಥ ತಿಳಿಬೇಕು ಅಂದ್ರೆ ಅದು ಯೋಗ್ಯತೆ ಅಧೀನ. ಒಬ್ಬೊಬ್ಬರ ಯೋಗ್ಯತೆ ಪ್ರಕಾರ ಒಬ್ಬೊಬ್ಬರಿಗೆ ಒಂದೊಂದು ರೀತಿ ಶಾಸ್ತ್ರದ ಅರ್ಥಗಳು ಹೊಳಿತಾ ಹೋಗುತ್ತೆ. ಅದೇ ರೀತಿ ಇಲ್ಲಿ ಧ್ಯಾನ ಕೂತಾಗ್ಲೂ ಅಷ್ಟೇ, ಎಲ್ರಿಗೂ ಭಗವಂತನ 10 ಗುಣ ಧ್ಯಾನ ಮಾಡ್ತಾನೆ ಇವನು ಅಂದ್ರೆ ಇವನು ಅದನ್ನೇ ಮಾಡ್ಬೇಕು ಅಂತಿಲ್ಲ. ಅವರವರ ಯೋಗ್ಯತೆಗೆ ತಕ್ಕಂತೆ ಒಬ್ಬರಿಗೆ 10 ಆಗತ್ತೆ, ಇನ್ನೊಬ್ಬರಿಗೆ 100 ಆಗತ್ತೆ, 1000 ಆಗತ್ತೆ. ಆದ್ರೆ ಒಟ್ಟಿಗೆ ಧ್ಯಾನ ಮಾಡ್ಬೇಕಷ್ಟೇ. ಒಟ್ಟಿಗೆ ಮಾಡೋ ಧ್ಯಾನ ಇದೆಯಲ್ಲ, ಅದಕ್ಕೆ ಎಷ್ಟು ಶಕ್ತಿ ಇದೆಯೋ ಅಂಥವನಿಗೆ ಆತ್ಮಶಬ್ದನು ಅಷ್ಟು ಹೇಳ್ತಾ ಇದೆ ಅಂತ. ಅಂದ್ರೆ ಅಭಿಪ್ರಾಯ ಇಷ್ಟು. ಸಮುದ್ರದ ಹತ್ರ ಹೋಗಿ ನೀರ್ ಬೇಕು ಅಂತ ತಾನು ಬಯಸ್ತ, ಅಥವಾ ನದಿ ಹತ್ರನೇ ಹೋದ, ನೀರ್ ಬೇಕು ಅಂತ ತಾನು ಬಯಸ್ತ. ಆದ್ರೆ ತಗೊಂಡು ಹೋಗಿದ್ದು ಒಬ್ಬ ಚಿಕ್ಕ ಬಾಟಲ್, ಇನ್ನೊಬ್ಬ ದೊಡ್ಡ ಬಾಟಲ್, ಹೀಗ ಒಬ್ಬೊಬ್ರು ಪವಿತ್ರವಾದ ನೀರು ಅಂತ ತಗೊಂಬರೋಣ ಅಂತ ಹೊರಟ್ರು. ತಮ್ಮ ಹತ್ರ ಅವಾಗ ಎಷ್ಟಿತ್ತೋ ಅಷ್ಟನ್ನೇ ಗ್ರಹಣ ಮಾಡ್ಲಿಕ್ಕೆ ಸಾಧ್ಯ. ಇದು ಬಾಟಲ್ಲೋ ತಂಬಿಗೇನೋ ಮಡಿಕೇನೋ ಅದು ಚೇಂಜ್ ಆಗ್ಬೋದು. ಒಂದ್ಸಲಿ ದೊಡ್ಡ ತಗೊಂಡ್ ಹೋಗ್ಬೋದು, ಇನ್ನೊಂದ್ಸಲಿ ಅಷ್ಟು ನೀರು ತುಂಬಿಸ್ಕೊಂಬರೋಣ ಅಂತ. ಆದ್ರೆ ಯೋಗ್ಯತೆ ಅನ್ನೋ ಮಡಿಕೆ ಇದೆಯಲ್ಲ, ಇದು ಚೇಂಜ್ ಆಗಲ್ಲ, ಎಷ್ಟಿದೆಯೋ ಅಷ್ಟೇ. ನಮ್ಮ ಯೋಗ್ಯತೆ ಚಿಕ್ಕ ಮಡಿಕೆನ ಹೋಗ್ತೀವಿ, ನೀರಂತೂ ಸಿಗತ್ತೆ, ಆದ್ರೆ ಅಷ್ಟು ತುಂಬಿಸ್ಕೊಳ್ಳೋದು ಅಷ್ಟಕ್ಕೆ ಆಗತ್ತೆ, ಅದು ಜಾಸ್ತಿ ಆಗಲ್ಲ. ನಮಗೆ ಎಷ್ಟು ಯೋಗ್ಯತೆ ಇದೆಯೋ ಅಷ್ಟಕ್ ಮಾತ್ರ ಆ ಸಮುದ್ರದ ಅಥವಾ ನದಿಯ ಪವಿತ್ರ ನೀರನ್ನು ತುಂಬಿಸ್ಕೊಳ್ಳೋದು ಬರೋದು, ಅಷ್ಟೇ ಆಗೋದು. ಆ ತರ ಈ ಧ್ಯಾನ ಮಾಡೋರ್ಗೂ ಅಷ್ಟೇ, ತನಗೆ ಎಷ್ಟು ಶಕ್ತಿ ಇದೆಯೋ ದೇವರ ಗುಣವನ್ನು ಅಷ್ಟು ತುಂಬಿಸ್ಕೊಂತಾನೆ ತನ್ನ ತಲೆಯಲ್ಲಿ. ನಮ್ಮ ತಲೆ, ನಮ್ಮ ಮನಸ್ಸು ಎಲ್ಲ ಮಡಕೆ ತರ, ಎಷ್ಟು ದೊಡ್ಡದೋ ಅದ್ ನಮಗ್ ಗೊತ್ತಿಲ್ಲ. ಎಷ್ಟು ತೂರ್ತಾ ಇದೆಯೋ ಅಷ್ಟೇ ನಮ್ಮ ಮನಸ್ಸು ದೊಡ್ಡದಾಗಿರೋದು ಅಂತ ಅರ್ಥ. ಒಂದು ಗುಣನೂ ಸರಿ ಆಗ್ತಾ ಇಲ್ಲ ಅಂದ್ರೆ ನಮ್ದು ಅಷ್ಟೇ ಕತೆ ಅಂತ. ಇನ್ನೂ ಸಾಧನೆ ಮಾಡ್ಬೇಕು. ಕೆಲವು ಸಲಿ ಇಷ್ಟೇ ನಮ್ದು ಅಂತ ಬಿಟ್ರೆ ಕೆಲವು ಸಲಿ ಯೋಗ್ಯತೆ ಅಭಿವ್ಯಕ್ತಿನೇ ಆಗಲ್ಲ ಕೊನೆವರೆಗೂ. ಜಾಸ್ತಿ ಪ್ರಯತ್ನ ಪಡ್ತಾ ಇರ್ಬೇಕಂತೆ. ಗೊತ್ತಾಗತ್ತೆ ನಮಗೆ ಇದು ಒಂದೇ ಆಗ್ತಾ ಇದೆ, ಯಾಕೋ ಜಾಸ್ತಿ ಆಗ್ತಾ ಇಲ್ಲ ಅಂತ. ಪ್ರಯತ್ನ ಅಂತೂ ಪಡ್ತಾ ಇರ್ಬೇಕಂತೆ. ಯಾಕಂದ್ರೆ ಪ್ರಯತ್ನ ಪಟ್ಟಷ್ಟು ದೇವರೇ ಅಲ್ಲಿ ಮಾಡಿಸ್ತಾನೆ. ದೇವರ ಪ್ರಯತ್ನ ಮಾಡಿಸೋನು ಅವನೇ, ಎಲ್ಲವೂ ಅವಂದೇ, ನಿಜ ಇಲ್ಲ ಅಂತಲ್ಲ. ಆದ್ರೆ ಈ ಪ್ರಯತ್ನವನ್ನ ಜಾಸ್ತಿ ಮಾಡ್ತೀರಿ ಅನ್ನೋ ಸಂಕಲ್ಪ ಅದು ದೇವರು ತಂದು ಕೊಟ್ಟಾಗ ಅದನ್ನ ಹಾಗೆ ನೆರವೇರಿಸ್ಕೊಂಡು ಹೋಗ್ತಾ ಇರ್ಬೇಕಂತೆ. ಹೆಚ್ಚೆಚ್ಚು ಪ್ರಯತ್ನ ಹಾಗೆ ಮಾಡ್ತಾ ಇರ್ಬೇಕು. ಎಷ್ಟು ಯೋಗ್ಯತೆ ಇದೆಯೋ ಅದು ಕೊನೆಗೆ ನಮಗೆ ಗೊತ್ತಾಗತ್ತೆ. ಈಗ ಗೊತ್ತಾಗಲ್ಲ, ಜನ್ಮ ಜನ್ಮಾಂತರಗಳ ಕೊನೆಗೆ ಭಗವಂತ ಅದನ್ನ ವ್ಯಕ್ತಗೊಳಿಸ್ತಾನೆ. ಆಗ ನಮಗ್ ಗೊತ್ತಾಗತ್ತೆ, ಓ ಇಷ್ಟೊಂದು ಯೋಗ್ಯತೆ ಇತ್ತ ನನ್ನಲ್ಲಿ ಅಂತ. ಅದನ್ನ ನಮ್ಮ ಯೋಗ್ಯತಾ ಮಡಿಕೆ ಇಷ್ಟೇ ಅಂತ ನಾವೇ ತೀರ್ಮಾನ ಮಾಡ್ಕೊಳ್ಳೋ ಹಾಗಿಲ್ಲ ಒಂದೇ ಜನ್ಮದಲ್ಲಿ, ಒಂದೇ ಘಳಿಗೆಯಲ್ಲಿ. ಅದಕ್ಕೆ ಸುಮಾರು ಜನ್ಮಗಳ ಶಾಸ್ತ್ರಾಧ್ಯಯನ ಆಗಿ ಎಲ್ಲಾ ಮಾಡಿ ಆಮೇಲೆ ಒಂದು ದಿವಸ
ದೇವರ ಅಪರೋಕ್ಷ ಜ್ಞಾನ, ದೇವರ ಕಣ್ಣಿಗೆ ಕಾಣ್ತಾನೆ, ವಿಶೇಷವಾಗಿ ಗುರುಗಳ ಅನುಗ್ರಹ ಆಗುತ್ತೆ. ಆಗ ಅವರೇ ತಿಳಿಸ್ಕೊಡ್ತಾರೆ, ನೀ ಇಷ್ಟು ಮಾಡು, ನಿನ್ ಕೈಲಿ ಇಷ್ಟ ಆಗತ್ತೆ ಅಂತ. ಅಲ್ಲಿವರೆಗೂ ನಾವು ನಮ್ಮದೇ ಆದ ಕಾಲ್ಪನಿಕ ಪ್ರಕ್ರಿಯೆಯಲ್ಲಿ ಸೊಕಪೋಲ ಕಲ್ಪನೆಯಿಂದ ನಾವೇ ಏನೇನೋ ಅರ್ಥ ಮಾಡ್ಕೊಳ್ಳೋ ಹಾಗೂ ಕೂಡ ಇಲ್ಲ. ಇಷ್ಟು ಈ ವಿಶೇಷಾಧಿಕರಣದ ವಿಚಾರ. ಹಾಗಾಗಿ ನವಾವಿಶೇಷಾತ್ ಅನ್ನೋ ಈ ಅಧಿಕರಣದಲ್ಲಿ ಎಷ್ಟು ವಿಷಯಗಳನ್ನು ತಿಳಿಸಿದ್ದಾರೆ. ಈಗ ಆ ಸೂತ್ರದ ಅರ್ಥವನ್ನು ನೋಡೋಣ. ಓಂ ನವಾ ವಿಶೇಷಾತ್ ಓಂ ಅಂತ ಬ್ರಹ್ಮಸೂತ್ರ. ಈ ಸೂತ್ರದ ಅರ್ಥ ಹೀಗೆ, ನವ ಅಂತ ಹೇಳಿದ್ದಾರೆ ಅಂದ್ರೆ ಆತ್ಮ ಶಬ್ದದಿಂದ ಎಲ್ಲರಿಗೂ ಎಲ್ಲಾ ಗುಣಗಳ ಬಗ್ಗೆ, ಪರಮಾತ್ಮನ ಗುಣಗಳ ಬಗ್ಗೆ ಉಪಾಸನೆ ಮಾಡಿ ಅಂತ ಹೇಳಿದ್ದಾರೆ. ಆದ್ರೆ ನವ ಇದು ಸಾಧ್ಯ ಇಲ್ವಲ್ಲ ಅಂತ ಪ್ರಶ್ನೆ. ಅದಕ್ಕೆ ವಿಶೇಷಾತ್, ವಿಶೇಷ ಇದೆ, ವ್ಯತ್ಯಾಸ ಇದೆ. ಏನ್ ವಿಶೇಷ? ಅಧಿಕಾರಿಗಳಲ್ಲಿ ತಾರತಮ್ಯ ಇದೆ, ಒಬ್ಬೊಬ್ಬರ ಯೋಗ್ಯತೆ ಒಂದೊಂದ್ ತರ ಅನ್ನೋ ವಿಶೇಷ ಇರೋದ್ರಿಂದ ಇದು ಸರಿಯಾಗಿದೆ ಅಂತ. ವೇದವ್ಯಾಸರ ಮಾತು ಎಷ್ಟು ಗಂಭೀರ ನೋಡಿ. ಅವರು ನವ ವಿಶೇಷಾತ್ ಅಂತ 2 ಶಬ್ದ ಹಾಕಿದ್ರು. ಅಲ್ಲಿ ನ ವಾ ವಿಶೇಷ ಅಂದ್ರೆ 3 ಶಬ್ದ ಆಯ್ತು. ಇರ್ಲಿ, ನವ ವಿಶೇಷಾತನೋ 2 ಶಬ್ದದಿಂದ ಮಧ್ವಾಚಾರ್ಯರಿಗೆ ಅರ್ಥ ಆಗಬೇಕು ಅಂದ್ರೆ ಎಷ್ಟು ಕಷ್ಟ ಇದೆ ನೋಡಿ. ಎಂಥ ದೊಡ್ಡ ಜ್ಞಾನಿಗಳಿರ್ಬೇಕು ಮಧ್ವಾಚಾರ್ಯರು. ಅವ್ರು ಎಷ್ಟೋ ಬಾರಿ ಬ್ರಹ್ಮಸೂತ್ರದಲ್ಲಿ ಅವ್ರು ಬರೀತಾ ನಮಗೆ ಅಸ್ಪಷ್ಟನೆ ಆಗತ್ತೆ, ನಮಗೆ ಸಂದೇಹನೇ ಬರುತ್ತೆ. ವಸ್ತುತಃ ಸೂತ್ರಗಳು ಅಂದ್ರೆ ಅದು ಸಂದೇಹ ಬರಬಾರ್ದು ಅಂತದ್ದನ್ನು ಸೂತ್ರ ಅಂತ ಕರೀತಾರೆ. ಇವಾಗ ಸಮಾನ ಏವಂಚ ಭೇದಾತ್ ಅಂತ ಬಂತು. ಸಮಾನವಾಗಿರುತ್ತೆ, ಹೀಗಿರುತ್ತೆ, ಅಭೇದ ಇರೋದ್ರಿಂದ ಇಷ್ಟೇ ಮೇಲ್ನೋಟಕ್ಕೆ ನೋಡಿದ್ರೆ ಆ ಶಬ್ದಗಳಿಗೆ ಅರ್ಥ. ಹಾಗೆ ನವ ವಿಶೇಷ, ನವ ಇಲ್ಲ, ಅಥವಾ ನವ ಅಂದ್ರೆ ಅಥವಾ, ವಿಶೇಷ ವಿಶೇಷ ಇರೋದ್ರಿಂದ, ಇಷ್ಟು ಬಿಟ್ಟು ಇನ್ನೇನೋ ಅರ್ಥ ಆಗಲ್ಲ ಸಂಸ್ಕೃತ ಗೊತ್ತಿರೋನಿಗೆ. ಚೂರ ಆಚೆ ಈಚೆ ಎಲ್ಲಾ ಸೂತ್ರ ಗಮನಿಸಿದ್ರು ಏನೋ ಒಂದು ಅಲ್ಪ ಸ್ವಲ್ಪ ಏನೋ ಅರ್ಥ ಆಗ್ಬೋದು, ಅದು ಸರಿನೋ ತಪ್ಪೋ ಅದು ನಿರ್ಧಾರ ಇರಲ್ಲ. ಈ ಸೂತ್ರಕ್ಕೆ ಈ ರೀತಿ ಅರ್ಥ ಅಂತ ಹೇಗ್ ಗೊತ್ತಾಯ್ತು ಆಚಾರ್ಯರಿಗೆ? ಅದು ಪರಿಪೂರ್ಣ ವೇದವ್ಯಾಸರ ಅನುಗ್ರಹ ಅಷ್ಟೇ. ಆದ್ರಿಂದ ಸೊಗಸಾಗಿ ಪ್ರತಿ ಶಬ್ದಗಳಿಗೆ ಏನ್ ಅರ್ಥ ಬ್ರಹ್ಮಸೂತ್ರಕ್ಕೆ ಅಂತ ಇಷ್ಟು ವಿಚಾರವನ್ನ ಅವರು ಮಾಡಿದ್ದಾರೆ. ಆದ್ರಿಂದ ಒಂದು ಮಾತಿದೆ, ಈ ಭಾಷ್ಯವನ್ನ ಬರೆಯೋರು ಒಂದಾ ದೇವತೆ ಆಗಿರ್ಬೇಕು. ಭಾಷ್ಯ ಗ್ರಂಥವನ್ನ ಬರೆಯೋರು, ಬೇರೆ ಗ್ರಂಥ ಬರೆಯೋದು ಸುಲಭ. ಈಗ 16 ಗ್ರಂಥಗಳು ಬಂದ್ಬಿಟ್ಟಿರತ್ತೆ, ಒಂದ್ ವ್ಯಾಖ್ಯಾನ ಬರೆಯೋದು ಅದು ಕಷ್ಟನೇ. ಅದನ್ನು ಸುಲಭ ಅಂತ ಹೇಳೋಂಗಿಲ್ಲ. ಆದ್ರೆ ಭಾಷ್ಯ ಗ್ರಂಥವನ್ನ ಬರೆಯೋರ್ಗು, ಆಮೇಲೆ ಬೇರೆ ಗ್ರಂಥಗಳು ಯಾರು ಟೀಕಾ ಟಿಪ್ಪಣಿ ಗ್ರಂಥಗಳನ್ನ ಬರೀತಾರೆ ಅವ್ರಿಗೂ ಇರೋ ವ್ಯತ್ಯಾಸ ಏನು ಅಂದ್ರೆ, ಒಂದು ಬ್ರಹ್ಮಸೂತ್ರ ಕೊಟ್ಟು ಇದಕ್ಕೊಂದು ಭಾಷ್ಯ ಬರಿ ಅಂತ ಯಾರಿಗಾರು ಕೊಟ್ಟ ಕಷ್ಟ ಇದೆ, ಯಾರು ಬರ್ಲಿಕ್ಕೆ ಸಾಧ್ಯ ಇಲ್ಲ. ಅದು ಹಾಗೆ ಸೂತ್ರ ಗ್ರಂಥಗಳಿಗೆ ಒಂದು ಭಾಷ್ಯ ಅಂತ ಬರೆಯೋದು ತುಂಬಾ ಕಷ್ಟ. ಈ ತರ ಅನುವ್ಯಾಖ್ಯಾನ ಶ್ಲೋಕಾತ್ಮಕವಾಗಿದೆ, ಇದಕ್ಕೆ ಬರೆಯೋದು ಕಷ್ಟನೇ. ಅದನ್ನ ನ್ಯಾಯಸುಧಾದಲ್ಲಿ ಅಷ್ಟು ಚೆನ್ನಾಗಿ ಜಯತೀರ್ಥರು ಬಿಡಿಸಿದ್ದಾರೆ. ಆದ್ರೆ ಈ ಸೂತ್ರ ಗ್ರಂಥಕ್ಕೆ ಬರೆಯೋದು ಅಂದ್ರೆ ಒಬ್ಬ ದಾರ್ಶನಿಕ, ದರ್ಶನಕಾರ ಯಾರಿರ್ತಾನೆ, ಒಂದು ಮತ ಸಿದ್ಧಾಂತವನ್ನ ಸ್ಥಾಪನೆ ಮಾಡೋರು ಇರ್ತಾರಲ್ಲ, ಅಂಥವ್ರು ಅಂತ ದೊಡ್ಡ ಕೆಲಸ ಮಾಡಿರ್ತಾರೆ. ಅದರಲ್ಲಿ ಮಧ್ವಾಚಾರ್ಯರು ದೊಡ್ಡ ಕೆಲಸ. ಬ್ರಹ್ಮಸೂತ್ರ ಇರೋ 564 ಸೂತ್ರ ಅದು ಏನೂ ಅರ್ಥ ಆಗಲ್ಲ. ಆ ಸೂತ್ರಗಳ ಆ ಶಬ್ದಗಳಿಗೆ ಇಷ್ಟು ಅರ್ಥ ಹೇಗ್ ಗೊತ್ತಾಯ್ತು ಅನ್ನೋದು ಬಹಳ ವಿಶೇಷವಾದದ್ದು. ಅಂತ ವಿಶೇಷವಾದ ಅರ್ಥವನ್ನ ಬಿಡಿಸಿದ್ದಾರೆ. ಅಂತ ದೊಡ್ಡ ಸೇವೆಯನ್ನ ಅವ್ರು ಮಾಡಿದ್ದಾರೆ. ನಮಗೆ ಹಾಗಾಗಿ ವಿಷಯಗಳು ಸಿಗ್ತಾ ಇದೆ. ಈ ಸಂದರ್ಭದಲ್ಲಿ ನವಾವಿಶೇಷಾತ್ ಅನ್ನೋ ಈ ಬ್ರಹ್ಮಸೂತ್ರದ ಅರ್ಥವನ್ನ ಬಿಡಿಸ್ತಾ ಇಲ್ಲಿ ವಾದಿರಾಜರು ತಾ ವಿವರಣೆ ಮಾಡಿದ್ದಾರೆ. ಆಗ್ಲೇ ನಾನು ಉದಾಹರಣೆಯನ್ನ ಕೊಟ್ಟೆ. ಈ ಸಮುದ್ರಕ್ಕೆ ಹೋಗ್ತಾನೆ, ಪೂರ್ಣ ತುಂಬಿದ ಸಮುದ್ರ. ನಮಗೆ ಆ ಸಮುದ್ರ ಎಷ್ಟಿದೆ ಅಂತಾನೂ ಗೊತ್ತಾಗ್ತಾ ಇಲ್ಲ. ಅಂದ್ರೆ ಎಷ್ಟು ಅದರ ಪರಿಮಿತಿ, ಎಲ್ಲಿಲ್ಲತ್ತ ಆ ಸಮುದ್ರ, ಕೊನೆ ಗಡಿ ಎಲ್ಲಿದೆ ಸಮುದ್ರದ್ದು ಗೊತ್ತಿಲ್ಲ. ಆದ್ರೆ ಒಂದು ತಮ್ಗೆ ತಗೊಂಡು ಹೋಗ್ತೀವಿ, ಎಷ್ಟು ಬೇಕೋ ಅಷ್ಟೊಂದು ತುಂಬಿಕೊಳ್ತೀವಿ, ವಾಪಸ್ ಬರ್ತೀವಿ ಅಷ್ಟೇ. ಅಲ್ಲಿ ನಮ್ಮ ತಮ್ಗೆ ಎಷ್ಟು ನಾವು ತಗೊಂಡು ಹೋಗಿರ್ತೀವೋ ಅಷ್ಟು ಸಿಗತ್ತೆ. ಅದು ತಮ್ಗೆ ಏನೋ ಬದಲಾಗ್ಬೋದು, ನಮ್ಮ ಯೋಗ್ಯತೆ ಮಾತ್ರ ಬದಲಾಗಲ್ಲ. ಹಾಗೆ ಜಾಸ್ತಿ ಏನಿದೆಯೋ ಅಷ್ಟನ್ನು ತುಂಬಿಸ್ಕೊಂಡ್ ಬರ್ತೀವಿ ಅಂತ. ಇದನ್ನ ವಾದಿರಾಜರು ದೃಷ್ಟಾಂತ ಕೊಟ್ಟಿದ್ದು, ಹಾಗಾಗಿ ಅದನ್ನು ವಿವರಿಸಿದ್ದು. ಆ ವಾಕ್ಯವನ್ನ ಓದ್ತೀನಿ. ಆತ್ಮಶಬ್ದೇನ ಅಸ್ಯ ಪುರುಷಸ್ಯ ಏತಾವಂತ ಏವ ಗುಣಾಃ ಉಚ್ಯಂತೆ ವ್ಯವಸ್ಥಿತ್ಯ ಭಾವ ರೂಪ ಅನವಸ್ಥೆ ಇವ ಪೂರ್ವಪಕ್ಷ ಪ್ರಾಪಿಕ. ಇದು ನ್ಯಾಯ ವಿವರಣದ ವಾಕ್ಯಗಳಂತೆನೇ ಇದೆ. ಮಧ್ವಾಚಾರ್ಯರ ವಾಕ್ಯಗಳನ್ನ ಹಾಗೆ ಕರುಸರಿ ವಾದಿರಾಜರು ಅದೇ ರೀತಿ ಹಾಕಿರ್ತಾರೆ. ಅದರ ಮಧ್ಯದಲ್ಲಿ ವಿಶೇಷಾಂಶಗಳನ್ನ ಅಲ್ಲಲ್ಲಿ ಬಿಡಿಸಿದ್ದಾರೆ. ಈಗ ಈ ಸಮುದ್ರ ದೃಷ್ಟಾಂತ ಇದೆಯಲ್ಲ, ಇದು ನ್ಯಾಯ ವಿವರಣದಲ್ಲಿ ಸಿಗಲ್ಲ. ಮಧ್ವಾಚಾರ್ಯರ ಆ ಗ್ರಂಥದಲ್ಲಿ ಆ ದೃಷ್ಟಾಂತ ಕೊಟ್ಟಿಲ್ಲ. ತುಂಬಾ ಗಂಭೀರವಾಗಿ ಮಧ್ವಾಚಾರ್ಯರು ಮಾತಾಡೋದು, ತುಂಬಾ ಗಂಭೀರ, ತುಂಬಾ ಬೇಗ ಅರ್ಥ ಆಗತ್ತೆ. ಅದು ಅಷ್ಟೇ ಆಳವಾಗಿರುತ್ತೆ ಸಮುದ್ರದ ಗಾಂಭೀರ್ಯ ಆಚಾರ್ಯರ ಮಾತುಗಳು. ಇವರು ಅದನ್ನ ದೃಷ್ಟಾಂತ ಕೊಟ್ಟು ಅದನ್ನ ಮನ ಮುಟ್ಟೋ ಹಾಗೆ ಮಾಡ್ತಾರೆ ವಾದಿರಾಜರು. ಯಸ್ಯ ಯಾವಂತೋ ಅರ್ಥಾಹ ಯುಗಪತ್ ಧ್ಯಾತುಂ ಶಕ್ಯಂತೆ ತಸ್ಯ ತಾವಂತ ಏವೈತಿ ಸಂದೇಹೇ. ಇದೆಲ್ಲ ನಿಮ್ಗೆ ನ್ಯಾಯ ವಿವರಣದಲ್ಲಿ ಸಿಗತ್ತೆ. ಇದೇ ವಾಕ್ಯನ ಹೀಗೆ ಇದೆ. ಗುರುವರ್ಥ ದೀಪಿಕಾದಲ್ಲಿ ಏನಿದೆ ಈ ವಾಕ್ಯ ಓದ್ದೆ, ಅದಾಗ್ಲೇ ಓದ್ದೆ ನಾನು ನ್ಯಾಯ ವಿವರಣದಲ್ಲಿ, ಅದೇ ತರ ಇದೆ. ಆದರೆ ಮುಂದೆ ಒಂದು ಬಿಡಿಸಿದೆ. ಏನು? ಅಪಾರ ಸಮುದ್ರ ಜಲಾತ್, ಅಪಾರ ಸಮುದ್ರ ಜಲ, ಅದು ಪಾರ ಇಲ್ಲ ಅಂತ ಸಮುದ್ರ ಜಲಾತ್
ಘಟಸ್ಯ ಸ್ವಯೋಗ್ಯ ಜಲ ಪ್ರಾಪ್ತಿವತ್. ಮಡಿಕೆ ಘಟ, ಆ ಘಟದಿಂದ ತನಗೆ ಯೋಗ್ಯವಾದ ನೀರೇನಿದೆಯೋ ಅಷ್ಟನ್ನು ಮಾತ್ರ ತಾನು ಪಡ್ಕೊಳ್ತಾನೆ, ಅದರಂತೆ ಅಂತ ಒಂದು ಉದಾಹರಣೆ ಕೊಡ್ತಾರೆ. ಎಷ್ಟು ಸ್ಪಷ್ಟವಾಗಿ ಅರ್ಥ ಆಗುತ್ತೆ ನಮ್ಗೆ ಆ ದೃಷ್ಟಾಂತ ಕೊಟ್ಟಾಗ. ಸಮೀಚೀನ ತತ್ತ ಧ್ಯಾನ ಶಕ್ತೇರೇವ ಪ್ರಾಪಕತ್ವಾತ್. ಹಾಗಾಗಿ ಇಲ್ಲಿ ಕೇಳೋದು ನೋಡಿ, ಇವ್ರ ಅರ್ಥ ಹೇಗ್ ಮಾಡಿದ್ರು, ಯೋಗ್ಯತೆ ಅಂತ ಬರಲಿಲ್ಲ. ನಿಮಗೆ ಧ್ಯಾನ ಮಾಡ್ಲಿಕ್ಕೆ ಎಷ್ಟು ಶಕ್ತಿ ಚೆನ್ನಾಗಿದೆಯೋ ಅಷ್ಟು ಶಕ್ತಿಗೆ ಅನುಗುಣವಾಗಿ ನೀವು ತುಂಬಿಸ್ಕೊಂಡ್ ಬರ್ತೀರಿ ದೇವರ ಗುಣವನ್ನ ಅಂತ, ಹೀಗೆ ಅದನ್ನ ಅರ್ಥೈಸ್ಕೊಂಡಿದ್ದಾರೆ. ಹೀಗೆ ಸಮೀಚೀನವಾದ ಧ್ಯಾನ ಶಕ್ತಿ ಯಾರ್ಯಾರಿಗೆ ಎಷ್ಟೆಷ್ಟಿದೆಯೋ ಅಷ್ಟಷ್ಟು ಆ ಭಗವಂತನ ಗುಣಗಳನ್ನ ತುಂಬಿಸ್ಕೊಳ್ಬಹುದು. ಆದ್ರಿಂದ ಆತ್ಮ ಶಬ್ದದಿಂದ ಉಪಾಸನೆಯನ್ನ ಮಾಡ್ಲಿಕ್ಕೆ ಬರಲ್ಲ ಅಂತ ಹೇಳ್ಬೇಡಿ. ಆತ್ಮ ಶಬ್ದದಿಂದ ಭಗವಂತನ ಗುಣವನ್ನ ಪ್ರತಿಯೊಬ್ಬರಿಗೂ ತಮ್ಮ ತಮ್ಮ ಧ್ಯಾನ ಶಕ್ತಿಗೆ ಅನುಗುಣವಾಗಿ ತಾವು ತುಂಬಿಸ್ಕೊಳ್ಬಹುದು, ಎಷ್ಟು ಬೇಕಾರಾಗ್ಬೋದು. ಈ ರೀತಿ ಆತ್ಮ ಶಬ್ದದಿಂದ ಉಪಾಸನೆ ಮಾಡಬಹುದು ಅನ್ನೋದನ್ನ ತಿಳಿಸ್ಕೊಟ್ರು. ಇಲ್ಲಿಗೆ ಈ ವಿಶೇಷಾಧಿಕರಣ ಮುಕ್ತಾಯ ಆಯ್ತು. ಇನ್ನು ಮುಂದೆ ಇನ್ನು ಹೊಸ ಅಧಿಕರಣ ಪ್ರಾರಂಭ ಆಗುತ್ತೆ, ಅದನ್ನ ದ್ವಿತೀಯ ದಿವಸದಿಂದ ನೋಡೋಣ ಅಂತ ಹೇಳ್ತಾ ಇಂದಿನ ಪಾಠವನ್ನ ಅಸ್ಮದ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ ಗೋಪಾಲಕೃಷ್ಣನಿಗೆ ಅರ್ಪಣೆ ಮಾಡ್ತೇನೆ. ಶ್ರೀಕೃಷ್ಣ ಅರ್ಪಣ. ನಮಸ್ಕಾರ. ನಮಸ್ಕಾರ ಗುರುಗಳೇ. ನಮಸ್ಕಾರ ಆಚಾರ್ಯ. ನಮಸ್ಕಾರ ಆಚಾರ್ಯ. ಹರೇ ಸಿನ ಸಾಷ್ಟಾಂಗ ನಮಸ್ಕಾರ. ಮಧ್ವೇಶ ನಮಸ್ಕಾರ. ನಮಸ್ಕಾರ.